ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬಂಡೆದಿದ್ದಾರೆ ಶಾಸಕರಾಗಿರುವ ಎಂ ಕೃಷ್ಣಪ್ಪ ಬೆಂಬಲಿಗರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕೃಷ್ಣಪ್ಪ ಅವರ ಬೆಂಬಲಿಗರು ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಕಾರ್ಯಕರ್ತರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಯುವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ಸಿಗರು ಕೂಡ ತಮ್ಮ ರಾಜೀನಾಮೆಯನ್ನ ನೀಡಿದ್ದಾರೆ. ವಿಜಯನಗರ ಕ್ಷೇತ್ರ ಗೋವಿಂದರಾಜನಗರ ಕ್ಷೇತ್ರ ಎರಡೂ ಕಡೆ ಕೂಡ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಬ್ಲಾಕ್ ಅಧ್ಯಕ್ಷರು ಕಾರ್ಯಕರ್ತರು ರಾಜೀನಾಮೆ ಸಲ್ಲಿಸಿದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳಾ ಕಾಂಗ್ರೆಸ್ಸಿಗರು ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು. ನಿನ್ನೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗಿತ್ತು ಟೋಲ್ ಗೇಟ್ಗಳ ಬಳಿಯಲ್ಲಿ. ಅದರಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಅವರ ಬೆಂಬಲಿಗರು, ಕಾಂಗ್ರೆಸ್ನ ಕಾರ್ಯಕರ್ತರು. ಅವರಿಗೆ ಯಾಕೆ ಕೊಡ್ಲಿಲ್ಲ ಸಚಿವ ಸ್ಥಾನ ಅನ್ನುವ ಹಿನ್ನೆಲೆಯಲ್ಲಿ ಎನ್ಎಸ್ಯುಐ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಕೂಡ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಅವರಿಗೆ ತಮ್ಮ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹರಿಪ್ರಸಾದ್ ಅವರು. ಇದನ್ನ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅನ್ನುವ ವಿಚಾರವನ್ನ ಕೂಡ ಅವರು ಈಗಾಗಲೇ ಹೇಳಿದ್ದಾರೆ. ಆದ್ರೆ ಎಲ್ರಿಗೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಕಾರಣ ಈಗಾಗಲೇ ಎಂ ಕೃಷ್ಣಪ್ಪ ಅವರು ಸಜ್ಜನ ರಾಜಕಾರಣಿ, ಜೊತೆಗೆ ಎಂ ಕೃಷ್ಣಪ್ಪ ಅವರು ಹಿರಿಯ ಶಾಸಕರು, ಅವರಿಗೆ ಕೊಡಬೇಕಾಗಿತ್ತು. ಹಾಗಂತೇಳಿ ಎಲ್ರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ವಿಚಾರವನ್ನು ಕೂಡ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಸ್ಥಾನ ಕೈ ತಪ್ಪಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಬಂಡಾಯ ಬಹಳ ಜೋರಾಗಿ ಬೀಸಿದೆ. ಬಂಡಾಯದ ಬಾವುಟ ಈಗಾಗಲೇ ಬಹಳ ಜೋರಾಗಿದೆ. ವಿಜಯನಗರ ಶಾಸಕ ಕೃಷ್ಣಪ್ಪ ಬೆಂಬಲಿಗರು ಪ್ರತಿಭಟನೆಯನ್ನ ನಿನ್ನೆಯಿಂದಲೂ ಕೂಡ ಮಾಡ್ತಿದ್ದಾರೆ. ಇವತ್ತು ಕೆಪಿಸಿಸಿ ಕಚೇರಿಯ ಮುಂದೆ ಕೃಷ್ಣಪ್ಪ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಆಲ್ರೆಡಿ ಇದ್ದಂತಹ ಖಾಲಿ 20 ಸ್ಥಾನಗಳಲ್ಲಿ 19 ಸ್ಥಾನಗಳು ಭರ್ತಿಯಾಗಿದೆ. ಕೇವಲ 1 ಸ್ಥಾನ ಮಾತ್ರ ಖಾಲಿ ಇರುವಂತದ್ದು. ಅದರಲ್ಲೂ ಕೂಡ ಮಹಿಳೆಯರಿಗೆ ಒಂದೇ ಒಂದು ಸ್ಥಾನವನ್ನು ಕೂಡ ಕೊಟ್ಟಿಲ್ಲ. ಇದು ಕೂಡ ಒಂದು ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಆದ್ರೆ ಇವೆಲ್ಲದರ ಮಧ್ಯೆ ಒಂದು ಸ್ಥಾನ ಇದೆಯಲ್ಲ, ಅದನ್ನಾದ್ರೂ ಕೊಡಿ ಅಂತ ಹೇಳಿ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ಕೇಳ್ತಿದ್ದಾರೆ. ಕೆಪಿಸಿಸಿ ಕಚೇರಿ ಬಳಿ ಪೊಲೀಸರ ಭದ್ರತೆ ಇದೆ. ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸರು. ಸರ್, ನಾವು ನಮ್ಮ ಸಾಹೇಬರು, ನಮ್ಮ ಪ್ರಿಯಾ ಕೃಷ್ಣಪ್ಪನವರು ಯಾವ ದಾರಿಗೆ ಹೋಗ್ತಾರೆ, ನಾವೆಲ್ಲರೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ನಾವು ನಿಷ್ಠೆಯಿಂದ ಇರ್ತೀವಿ ಸರ್. ನಾವೆಲ್ಲರೂ ಎಲ್ಲ ಇಡೀ 2 ಕ್ಷೇತ್ರದವರು ಸರ್, ನಾವು ಅವ್ರ ಆದಿ ಆಗಿರ್ತೀವಿ. ಇವತ್ತು ನಾವು ರಾಜೀನಾಮೆ ಕೊಡಕ್ ಹೋಗ್ತಾ ಇದೀವಿ. ಎಲ್ಲರೂ ರಾಜೀನಾಮೆಗಳನ್ನ ಕೊಡ್ತೀವಿ. ಎಲ್ಲರೂ ಸೈನ್ ಮಾಡಿಬಿಟ್ಟು ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಲ್ಲಿಸಿ ನಮ್ಮ ಒಂದು ನೋವನ್ನ ತೋರ್ಪಡೆ ಮಾಡ್ಕೊಂಡ್ ಬರ್ತೀವಿ. ಅವ್ರು ತೀರ್ಮಾನ ಮಾಡಿ ಕೊಡ್ಲೇಬೇಕು. ಸೊ ಈಗಾಗಲೇ ಎಂ ಕೃಷ್ಣಪ್ಪ ಅವರ ಅಭಿಮಾನಿಗಳು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದು ಮಾತ್ರ ಅಲ್ಲ, ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳಿ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ. ಶಾಸಕ ಹ್ಯಾರಿಸ್ಗೆ ಕೈ ತಪ್ಪಿದೆ ಸಚಿವ ಸ್ಥಾನ. ಹ್ಯಾರಿಸ್ ಅಭಿಮಾನಿ ಬಳಗದಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಬ್ರಿಗೇಡ್ ರಸ್ತೆ ಬಳಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈಗಾಗಲೇ ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರಾಗಿರುವ ಹ್ಯಾರಿಸ್ ಅವರಿಗೂ ಕೂಡ ಸಚಿವ ಸ್ಥಾನ ತಪ್ಪಿದೆ. ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿ ಬಳಗ ಪ್ರತಿಭಟನೆಯನ್ನು ಕೈಗೊಂಡು ಬ್ರಿಗೇಡ್ ರಸ್ತೆ ಬಳಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಸ್ತೆ ತಡೆಯೋದಕ್ಕೆ ಮುಂದಾದರೂ ಅವರ ಅಭಿಮಾನಿಗಳು. ಈ ವೇಳೆ ಪೊಲೀಸರ ಜೊತೆಗೆ ನೂಕಾಟ ತಳ್ಳಾಟ ನಡೆದಿದೆ. ರಸ್ತೆ ತಡೆಗೆ ಮುಂದಾದವರನ್ನ ಪೊಲೀಸರೇ ವಶಕ್ಕೆ ಪಡೆದಿದ್ದಾರೆ. ರಸ್ತೆ ತಡೆದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಈಗ ಸಾಕಷ್ಟು ರೀತಿಯ ಪ್ರತಿಭಟನೆಗಳು ನಡೆದಿದೆ. ಅದರಲ್ಲೂ ಕೂಡ ಅನೇಕ ಶಾಸಕರು, ಹಿರಿಯ ಶಾಸಕರಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ನೀಡಬೇಕಾಗಿತ್ತು. ಅನೇಕ ಶಾಸಕರುಗಳಿಗೆ ಒಂದೇ ಒಂದು ಬಾರಿ ಕೂಡ, ಅವರು 3 ರಿಂದ 4 ಬಾರಿ ಶಾಸಕರಾದ್ರೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಅನೇಕ ಕಡೆಗಳಲ್ಲಿ ಇದೀಗ ಶಾಸಕರುಗಳ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಶಾಂತಿನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಹ್ಯಾರಿಸ್ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ ಹೇಳಿ ಅವರ ಬೆಂಬಲಿಗರು ಇದೀಗ ಕಾಂಗ್ರೆಸ್ನ ಈ ಒಂದು ನಿರ್ಧಾರವನ್ನ ಖಂಡಿಸಿ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಅಭಿಮಾನಿಗಳನ್ನ, ಅವರ ಬೆಂಬಲಿಗರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೈಕಮಾಂಡ್ ಆಗಲಿ, ನಮ್ಮ ಡಿ ಕೆ ಶಿವಕುಮಾರ್ ಜಿ ಆಗಲಿ, ದಯವಿಟ್ಟು ನಮ್ಮ ಶಾಸಕರಿಗೆ ಒಳ್ಳೆ ಒಂದು ಮಿನಿಸ್ಟ್ರಿ ಕೊಡಿ. ಯಾಕಂದ್ರೆ 4 ಸಾರಿ ಸತತವಾಗಿ ಗೆದ್ದಿದ್ದಾರೆ. ಆಮೇಲೆ ಅವರು ಆ ಕಡೆ ಈ ಕಡೆ ಪಕ್ಷಕ್ಕೆ ಎಲ್ಲಿ ಹೋಗ್ಲಿಲ್ಲ. ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ನಿಷ್ಠಾವಂತರಾಗಿ ಕುಟುಂಬ ಫುಲ್ಲು ಕಾಂಗ್ರೆಸ್ಗೋಸ್ಕರ ದುಡಿತಾ ಇದೆ. ನಮ್ಮ ಕಷ್ಟ ಏನಂದ್ರೆ ಇದರಲ್ಲಿ ಯಾರಿಗೂ ಅಗೇನಿಸ್ಟ್ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಷ್ಟ ತಮ್ಗಳಿಗೆ ಗೊತ್ತಾಗಬೇಕಂತ ಒಂದೇ ಒಂದು ವಿನಂತಿ. ದಯವಿಟ್ಟು ಇವತ್ತು ಹ್ಯಾರಿಸ್ ಸಾಹೇಬ್ರಿಗೆ ಒಂದು ಒಳ್ಳೆ ಅವಕಾಶ ಕೊಡಿ. ಒಳ್ಳೆ ವಿದ್ಯಾವಂತರಿದ್ದಾರೆ. ಆಮೇಲೆ ಬಿಡಿಯಲ್ಲಿ ಅವರು ಏನು ಮಾಡಬೇಕು, ಯಾರು ಮಾಡದಿರೋ ಒಂದು ಒಳ್ಳೆ ಒಂದು ಕೆಲಸಗಳು ಮಾಡಿದ್ದಾರೆ. ಇವತ್ತು ಸಸಿ ನೋಡೋದಾಗ್ಲಿ, ಗಿನ್ನಿಸ್ ರೆಕಾರ್ಡ್ ಆಗ್ಲಿ, ಇದು ಒಂದೊಂದು ಯಾವ
ಯಾವ ಭಾಗದಲ್ಲಿ ಅವ್ರು ನಿಂತ್ಕೊಂಡ್ರು ಇವತ್ತು ಪ್ರೂವ್ ಮಾಡ್ತಾರೆ. ಹತ್ತರ ಒಂದು ಒಳ್ಳೆ ಶಾಸಕರನ್ನ ತಾವುಗಳೆಲ್ಲರೂ ಕೈ ಹಿಡೀರಿ. ನಮ್ಮ ಒಂದು ಮನವಿ, ಯಾಕಂದ್ರೆ ಅವರು 4 ಬಾರಿ ಅವರು ಶಾಸಕರಾಗಿ ಗೆದ್ದಿದ್ದಾರೆ. ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರ ಮಂತ್ರಿ ಸ್ಥಾನ ಬೇಕು ಅಂದ್ಬಿಟ್ಟಿದೆ. ನಾವು ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ನಾನು ಬಂದು ಕೇಳ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೊಚ್ಗೆಟ್ಟಿದ್ದೀವಿ. ಈಗ ಎಂ.ಎಲ್.ಎ ಅವರು ಇದನ್ನೆಲ್ಲ ತಡೀತಾ ಇದ್ದಾರೆ. ನೀವು ಪ್ರೊಟೆಸ್ಟ್ ಮಾಡಬೇಡಿ ಅಂತ ಇದ್ದಾರೆ. ಆದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಬಂದಿದ್ದೀವಿ. ಬಂದು ನಾವು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನಮ್ಮ ಜನಪ್ರಿಯ ಶಾಸಕ ಎನ್.ಎ. ಹ್ಯಾರಿಸ್ ಅವರಿಗೆ ಕೊಡಲೇಬೇಕು ಅಂದ್ಬಿಟ್ಟು ನಾವು ಪ್ರೊಟೆಸ್ಟ್